ವೀಕ್ಷಕರೇ, ಆಯಿತು, ಇಷ್ಟೆಲ್ಲ ಮಾಡಿ ರಾಜನಾದ ಮೇಲಾದರೂ ತನ್ನ ಪ್ರಜೆಗಳ ಜೊತೆಗೆ ಚೆನ್ನಾಗಿದ್ನ, ಅವರನ್ನ ಚೆನ್ನಾಗಿ ನೋಡ್ಕೊಂಡ? ಇಲ್ಲ. ಮುಸಲ್ಮಾನರು ಮುಸ್ಲಿಮೇತರರ ವಿರುದ್ಧ ಯುದ್ಧವನ್ನ ಸಾರಬೇಕು. ಮುಸ್ಲಿಮೇತರರು ಮತಾಂತರ ಆಗಬೇಕು. ಮುಸಲ್ಮಾನರನ್ನ ಬಿಟ್ಟು ಬೇರೆ ಯಾರು ಈ ಭೂಮಿ ಮೇಲೆ ಇರಬಾರದು. ಅಷ್ಟೇ ಅಲ್ಲ, ಮುಸ್ಲಿಮೇತರರ ಮೇಲೆ ಜಿಜಿಯಾ ಟ್ಯಾಕ್ಸ್ ಅನ್ನ ಹೇರಿಕೆ ಮಾಡ್ತಾನೆ. ಏನಿದು ಜಿಜಿಯಾ ಟ್ಯಾಕ್ಸ್? ಜಿಜಿಯಾ ಟ್ಯಾಕ್ಸ್ ಅಂತ ಹೇಳಿದ್ರೆ, ಮುಸ್ಲಿಮೇತರರು ತಾವು ಅನ್ಯ ಧರ್ಮದವರಾಗಿರುವಂತಹ ತಪ್ಪಿಗೆ, ತಾವು ಮತಾಂತರ ಆಗದ ತಪ್ಪಿಗೆ ಕಟ್ಟಬೇಕಾದಂತಹ ಟ್ಯಾಕ್ಸ್. ಇನ್ನು ಹಿಂದೂಗಳು ತಮ್ಮ ಧಾರ್ಮಿಕ ಆಚರಣೆ ಮಾಡೋದು ಬಿಡಿ, ಅದು ಕನಸಿನ ಮಾತಾಗಿತ್ತು ಔರಂಗಜೇಬ್ನ ಆಡಳಿತದಲ್ಲಿ. ಸಂಗೀತ, ನೃತ್ಯ, ಒಟ್ಟಾರೆಯಾಗಿ ಹೇಳೋದಾದ್ರೆ ಇಡೀ ಮನರಂಜನೆಯನ್ನ ಆತನ ಆಡಳಿತದಲ್ಲಿ ನಿಷೇಧ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಆತನ ಆಡಳಿತದಲ್ಲಿ ಪ್ರಜೆಗಳು ಬದುಕಿದ್ದು ಸತ್ತ ಹಾಗೆ ಜೀವನವನ್ನು ಮಾಡಬೇಕಾಗಿತ್ತು. ಅಬು ಅಜ್ಮಿ ಅವರೇ, ಈಗ ಹೇಳಿ, ಕಡೇ ಪಕ್ಷ ಮನುಷ್ಯ ಅಂತ ಕರೆಸಿಕೊಳ್ಳೋದಕ್ಕೆ ಕೂಡ ಯೋಗ್ಯನಲ್ಲದ ಈ ವ್ಯಕ್ತಿ, ಈ ರಾಕ್ಷಸ ನಿಮಗೆ ಆದರ್ಶ ವ್ಯಕ್ತಿನಾ? ನಾಚಿಕೆ ಆಗಬೇಕು ನಿಮಗೆ. ನಿಮ್ಮಂಥವ್ರನ್ನ ಅಸೆಂಬ್ಲಿಯಿಂದ ಅಲ್ಲ, ಈ ದೇಶದಿಂದಾನೇ ಹೊರಗೆ ಹಾಕಬೇಕು. ಸ್ವಲ್ಪ ಇತಿಹಾಸವನ್ನು ಓದಿ ತಿಳ್ಕೊಳ್ಳಿ. ಓದೋಕೆ ಆಗಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಕೇಳಿ ತಿಳ್ಕೊಳ್ಳಿ. ಈ ಜನ್ಮ ಕೊಟ್ಟಿರುವಂತಹ ಈ ಪುಣ್ಯ ಭೂಮಿಗೆ, ಈ ಮಣ್ಣಿನ ಇತಿಹಾಸಕ್ಕೆ, ಇಲ್ಲಿನ ಮೂಲ ಧರ್ಮಕ್ಕೆ ಗೌರವ ಕೊಡೋದನ್ನ ಕಲಿರಿ. 4 ಒಳ್ಳೆ ಮಾತಾಡೋದನ್ನ ಕಲಿರಿ. ಇಲ್ಲದೆ ಹೋದ್ರೆ ಮರ್ಯಾದೆಯಿಂದ ಈ ದೇಶ ಬಿಟ್ಟು ಹೋಗೋದು ಒಳ್ಳೆಯದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.